ಈ ಜಿಲ್ಲೆಯ ಹಲವೆಡೆ ಸರಣಿ ಮನೆಗಳ್ಳತನ ನಡೀತಾ ಇವೆ. ಇದರಿಂದ ಈ ಗ್ರಾಮದ ಜನರಲ್ಲಿ ಡಕಾಯಿತರ ಆತಂಕ ಸೃಷ್ಟಿಯಾಗಿತ್ತು. ಹೀಗಾಗಿ ರಾತ್ರಿ ಇಡೀ ನಿದ್ರೆ ಬಿಟ್ಟು ಗ್ರಾಮಸ್ಥರೇ ಇಡೀ ಗ್ರಾಮವನ್ನ ಕಾವಲು ಕಾಯ್ತಿದ್ದಾರೆ. ಡಕಾಯಿತರ ಭೀತಿ, ರಾತ್ರಿ ನಿದ್ರೆ ಬಿಟ್ಟು ಗ್ರಾಮಸ್ಥರ ಗಸ್ತು, ಕೈಯಲ್ಲಿ ದೊಣ್ಣೆ ಮಚ್ಚು ಹಿಡಿದು ಊರಿನವರೇ ಕಾವಲು. ಕಗ್ಗತ್ತಲ ರಾತ್ರಿ ಊರಿನ ಯುವಕರು, ವೃದ್ಧರು, ಮಹಿಳೆಯರು ಕೈಯಲ್ಲಿ ಲಾಂಗ್ ದೊಣ್ಣೆ ಹಿಡಿದು ನಿಂತಿರೋ ದೃಶ್ಯ. ಅರೆ, ಇದೇನಪ್ಪ, ಗ್ರಾಮಕ್ಕೆ ಗ್ರಾಮಸ್ಥರೇ ಸೆಕ್ಯೂರಿಟಿ ಗಾರ್ಡ್ಗಳ ಅಂತ ನೀವು ಯೋಚಿಸಬಹುದು. ಇವರನ್ನೆಲ್ಲ ನೋಡಿದ್ರೆ ಇಲ್ಲೇನೋ ಗಲಾಟೆ ಆಗಿದ್ಯಾ ಅಂತ ನೀವು ಊಹಿಸ್ಕೊಳ್ಬಹುದು. ನಿಮ್ಮ ಊಹೆ ತಪ್ಪು. ಇವರೆಲ್ಲ ಕೈಯಲ್ಲಿ ದೊಣ್ಣೆ ಮಾರಕಾಸ್ತ್ರಗಳನ್ನು ಹಿಡಿದು ಕಾವಲು ಕಾಯುವುದಕ್ಕೂ ಒಂದು ಕಾರಣ ಇದೆ. ಅದೇನೆಂದ್ರೆ ಊರಿನ ಅಕ್ಕಪಕ್ಕದಲ್ಲಿ ಸಂಭವಿಸ್ತಿರೋ ಕಳ್ಳತನ, ದರೋಡೆ ಪ್ರಕರಣಗಳು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಪಕ್ಕದ ಸುತ್ತ ಡಕಾಯಿತರ ಹಾವಳಿ ಮಿತಿ ಮೀರಿದೆ. ಪಕ್ಕದ ಊರಲ್ಲಿ ಈ ಮುಸುಕುದಾರಿ ಗ್ಯಾಂಗ್ ಓಡಾಟ ನಡೆಸಿದೆ. ಅದು ಮಧ್ಯರಾತ್ರಿ ಹೊತ್ತಲ್ಲೇ ಡಕಾಯಿತರ ಸೈಕಲ್ನಲ್ಲಿ ಗ್ಯಾಂಗ್ ಓಡಾಡ್ತಾ ಇದೆ. ಇದರಿಂದ ಮಾರನಬೀಡ ಗ್ರಾಮದ ಜನರು ಆತಂಕಗೊಂಡಿದ್ದಾರೆ. ಹೀಗಾಗಿ ಗ್ರಾಮದ ಜನರು ಸ್ವಯಂ ಆತ್ಮರಕ್ಷಣೆಗೆ ಮುಂದಾಗಿದ್ದಾರೆ. ದೊಣ್ಣೆ ಮಚ್ಚು ಹಿಡಿದು ರಾತ್ರಿ ಇಡೀ ನಿದ್ರೆ ಬಿಟ್ಟು ಕಾವಲು ಕಾಯ್ತಿದ್ದಾರೆ. ಒಂದೇ ದಿವಸಕ್ಕೆ ನೆರೆಗಲ್ಲು ಮತ್ತು ಮಾರನಬೀಡ ಹಿಂಗೆಲ್ಲ ಆಗ್ಯಾವ. ಕುಣಿಮಳ್ಳ ಸತಿಗೆ ಒಂದು ಹಿಡಿಯೋ ಸತಿಗೆ ಬಂದೈತಿ CC ಕ್ಯಾಮ್ರಾ ಒಂದು. ಅವ್ರು ನೋಡಿದ್ರೆ ಗ್ಯಾಂಗ್ ನೋಡಿದ್ರೆ ಒಂಥರ ಭಯ ಬರಬೇಕು. ಅಂದ್ರೆ ಅವರು ಹಾಕ್ಯಂಥ ಜರ್ಕಿನಾಗಲಿ, ಅವ್ರ ಕೈಯಾಗಿರೋಂಥ ಆಯುಧಗಳಾಗಲಿ ಹಾಳಾರ ರಹಸ್ಯವಾಗಿ ಅಲ್ಲಿ ಇದು ಮಾಡ್ತಾರೆ. ನೋಡಿದ್ದೀವಿ. ನೋಡಿ ನೀವು ಮೊನ್ನೆ ಬಂದಾಗ ಇಲ್ಲಿ ಕೆಕ್ಕಿ ಹೊಡೆದು ಎಲ್ಲ ಕೂಡಿ ಹೋದಾಗ 4 ಜನ ಹೋಗಿ ಗೊಂಜಾಳ ಹೊಲ್ದಾಗ ಹೋಗ್ರು. ಪೊಲೀಸ್ಗೆ ವಿಷಯ ಮುಟ್ಟು ಪೊಲೀಸರು ನಮಗೆ ಹೇಳ್ತಾರೆ, ಅವರು ನೀವು ಹುಷಾರಾಗಿರಿ, ಇಂಥ ದಿವಸ ಇವತ್ತು ನಿಮ್ಮನ್ನು ಟಾರ್ಗೆಟ್ ಐತೆ ಅಂತ ಹೇಳ್ತಾರೆ. ಒಬ್ಬ ಗಸ್ತ್ ಪೊಲೀಸ್ ಇಲ್ಲ, ಒಂದು ಗಸ್ತ್ ವಾಹನ ಇಲ್ಲ. ಇನ್ನು ಕೈಯಲ್ಲಿ ಮಾರಕಾಸ್ತ್ರ ಸೇರಿದಂತೆ ದೊಣ್ಣೆ ಹಿಡಿದು ಹೆಣ್ಮಕ್ಕಳು ಕೂಡ ಕಾವಲು ಕಾಯ್ತಿದ್ದಾರೆ. ಅಪರಿಚಿತ ವಾಹನಗಳು ಊರೊಳಗೆ ಬಂದರೆ ಗುಂಪಾಗಿ ತೀವ್ರ ತಪಾಸಣೆಗೆ ಒಳಪಡಿಸುತ್ತಿದ್ದಾರೆ. ರಾತ್ರಿ ಊಟದ ಬಳಿಕ ಆರಂಭವಾದ ಗ್ರಾಮಸ್ಥರ ಗಸ್ತು, ತಿರುಗಾಟ ಬೆಳಗಿನ 5ರವರೆಗೂ ನಿದ್ರೆ ಇಲ್ಲದೆ ಮುಂದುವರಿಯುತ್ತೆ. ಈ ಕಳ್ಳರ ಕಾಟದ ಭೀತಿಯಿಂದ ದೂರದ ಊರಲ್ಲಿ ಕೆಲಸ ಮಾಡ್ತಿದ್ದ ತಮ್ಮ ಮಕ್ಕಳನ್ನ ವಾಪಸ್ ಊರಿಗೆ ಕರೆಸಿದ್ದಾರೆ. ತೀವ್ರ ವಯಸ್ಸಾದವರು ಇರೋದ್ರಿಂದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕೆಲ ಯುವಕರು ಊರು ಪೊಲೀಸರಂತೆ ಕಾವಲಿಗೆ ನಿಂತಿದ್ದಾರೆ. ನಾವೆಲ್ಲ ಬೇರೆ ಕಡೆಯಿಂದ ಕೆಲಸ ಮಾಡ್ತಕ್ಕಂಥವ್ರು. ಈಗ ನಮಗೆಲ್ಲ ದುಡಿದ್ರೆ ನಮಗೆಲ್ಲ ಒಂದು ಹೊತ್ತು ಊಟ ಮಾಡ್ತಕ್ಕಂಥ ಪರಿಸ್ಥಿತಿಗೆ ನೋಡಿ. ನಾನು ಮಂಡ್ಯದಾಗ ಕೆಲಸ ಮಾಡ್ತೀನಿ ಸರ್. ಆ್ಯಕ್ಚುಲಿ ನಾನು 1 ವೀಕ್ ರಜೆ ಹಾಕಿನಿ ಸರ್ ಪರ್ಪಸ್ಫುಲ್. ಯಾಕಂದ್ರೆ ನಮ್ಮದು ಲಾಸ್ಟ್ ಸ್ಟ್ಯಾಂಡ್ ಮನಿ ಐತಿ. ಯಾಕಂದ್ರೆ ಮನೆಯಾಗೆಲ್ಲ ಹೆಣ್ಮಕ್ಳು ಇದ್ದಾವೆ, ಸೈಕಲ್ ಮೋಟ್ರ್ ಇದ್ದಾವೆ, ಮತ್ತು ಅವ್ನು ಕಾಯಲೇಬೇಕಲ್ಲ. ನಮ್ಗೆ ಗ್ರಾಮೀಣ ಭಾಗದ ಸ್ಟೇಷನ್ ಏನಿರುತ್ತಲ್ಲ, ನಮಗೂ ಸ್ವಲ್ಪ ಏನಾರು ಒಂದು ಸ್ವಲ್ಪ ಅಲರ್ಟ್ ಕೊಡಬೇಕು ಮತ್ತು ಸೇಫ್ಟಿ ಕೊಡಬೇಕು ನಮಗೆ. ಅಟ್ಲೀಸ್ಟ್ ಈಗ ನಾವು 1 ರೌಂಡ್ ಬರ್ತಾ ಇಲ್ಲ, ಅವರು ಯಾವಾಗೂ ಬಂದಿಲ್ಲ. ನಾವೇ ಕಾಯಲು ಈಗ ಇಲ್ಲಿಂದ ಹಿಡಿದು ಮೇಲ್ಗಡೆ ಕತ್ತಿರಿದೆ ಸರ್. ಅಲ್ಲಿ ಹೊರವಲದಾಗ ಅವರು ಕಾಯ್ತಾರೆ ಸರ್, ನಾವು ಇಲ್ಲಿ ಕಾಯ್ತೇವೆ. ಅಲ್ಲಿ ಏನಾರು ಫೋನ್ ಬಂತಂದ್ರೆ ನಾವು ಇಲ್ಲಿ ಅಲರ್ಟ್ ಆಗ್ತೀವಿ. ಕಳ್ಳರ ಭೀತಿಯಿಂದಿರೋ ಈ ಗ್ರಾಮಸ್ಥರಿಗೆ ಪೊಲೀಸರ ಧೈರ್ಯ ಬೇಕಿದೆ. ಆಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾತ್ರಿ ಹೊತ್ತಲ್ಲೇ ಪೊಲೀಸರು ಗಸ್ತು ಮಾಡಬೇಕಿದೆ. ಅಷ್ಟೇ ಅಲ್ಲದೆ ಸರಣಿ ಮನೆಗಳ್ಳತನ, ಚಾಲಾಕಿ ಕಳ್ಳರ ಹೆಡೆಮುರಿ ಕಟ್ಟಿ ಜನರ ಆತಂಕ ದೂರ ಮಾಡಬೇಕಿದೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ.